ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು ಈ ಒಂದು ಅಧ್ಯಾಯದಲ್ಲಿ ಅಥವಾ ಈ ಒಂದು ವಿಡಿಯೋನಲ್ಲಿ ಒಂದನೇ ಪ್ರಶ್ನೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಇದು ಒಂದು ಪ್ರಶ್ನೆ ಇದೆ. ಏನಿದೆ ನೋಡಿ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರದ ಮತ್ತು ಕುಟುಂಬದ ವಲಯದ ಪಾತ್ರವನ್ನು ಚರ್ಚಿಸಿರಿ ಅಥವಾ ವಿವರಿಸಿರಿ ಅನ್ನುವಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಇದು 4 ಅಂಕದ ಪ್ರಶ್ನೆ ಇದು. ನಿಮ್ಗೆ ಗೊತ್ತಿರಲಿ. ಭಾಳಷ್ಟು ಸಲ ಈ ಪ್ರಶ್ನೆ ನಮಗೆ ಏನು ಮಾಡಿದೆ ಅಂದರೆ ಎಕ್ಸಾಮಿಗೆಲ್ಲ ಬಂದಿದೆ ಸ್ನೇಹಿತರೆ. ಹಾಗಾಗಿ ನೀವು ಅದನ್ನು ಏನು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಇಂಪಾರ್ಟೆಂಟ್ ಅಂತೇಳಿ ನೀವು ಒತ್ತು ಕೊಟ್ಟು ಅದನ್ನು ತಿಳ್ಕೊಳ್ಳಿ, ಹೌದಾ? ಇಲ್ಲಿ ನೋಡಿ, ನಾನು ಎಲ್ಲನೂ ಕೂಡ ಏನು ಮಾಡಿದ್ದೀನಿ, ಇಂಪಾರ್ಟೆಂಟ್ಸ್ ಆಗಿರುವಂಥ ಕೆಲವು ವರ್ಡ್ಸ್ಗಳನ್ನು, ಸೆಂಟೆನ್ಸ್ಗಳನ್ನೆಲ್ಲನೂ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಅನ್ನುವಂಥದ್ದು ಸ್ನೇಹಿತರೆ. ಆಲ್ರೆಡಿ ಯಾರೆಲ್ಲ ಇವು ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳು. ದಯವಿಟ್ಟು ಪೂರ್ತಿ ಕೊನೆವರೆಗೂ ಕೂಡ ಇದನ್ನು ಏನು ಮಾಡಬೇಕು, ಆಲಿಸ್ಬೇಕಂತೇಳಿ, ವಾಚ್ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾನು ಕಂಟೆಂಟಿಗೆ ಬರ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಮೊದಲೇದಾಗಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಸ್ನೇಹಿತರೆ, ಹೌದಾ? ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ. ಒಂದೊಂದಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬರೋಣ. ಓಕೆ, ಫಸ್ಟ್ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿವರೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಒಂದು ಪ್ಯಾರಾಗ್ರಾಫ. ಮೊದಲೇದಾಗಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲೂ ಸರ್ಕಾರ ಅಂದರೆ ಏನು, ಇಲ್ಲಿ ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರ ಅಂತ. ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ದೇಶ ಇದೆ ಅಂತ ಇಟ್ಕೊಳ್ಳಿ. ಅದು ಅಭಿವೃದ್ಧಿ ಹೊಂದಿದ ದೇಶ ಆದರೂ ಆಗಿರಲಿ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಾದರೂ ಆಗಿರಲಿ. ನಿಮ್ಗೆ ಗೊತ್ತಿದೆ, ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತೇಳಿ ನಾವು ಅದನ್ನು ಗುರುತಿಸುತ್ತೀವಿ, ಹೌದಾ? ಈಗ ಈ ಒಂದು ದೇಶದಲ್ಲಿ ಆ ದೇಶಕ್ಕೆ ನಾವು ಇವತ್ತು ರಾಜ್ಯ ಅಂತೇಳಿ ನಾವು ಅದನ್ನು ಏನು ಮಾಡ್ಕೊಂಡಿದ್ದೀವಿ, ನಾಮಕರಣ ಮಾಡ್ಕೊಂಡಿದ್ದೀವಿ. ರಾಜ್ಯ ಅಂದರೆ ನಿಮ್ಗೆ ಅರ್ಥ ಆಗಲಿ ಸ್ನೇಹಿತರೆ, ಇಲ್ಲಿ ಒಂದು ಸ್ಟೇಟ್ ಅಂತ ಅನ್ನುವಂಥದ್ದು ಏನಿದೆ ಅಂದರೆ ಏನು ರೀಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಅಲ್ಲಿರುವಂಥ ಕಾನೂನು ಸುವ್ಯವಸ್ಥೆ, ಆಡಳಿತ ಮತ್ತು ಅಲ್ಲಿರುವಂಥ ಕಾನೂನಿನ ಚೌಕಟ್ಟುಗಳು, ಹೌದಾ, ಮತ್ತು ರಕ್ಷಣೆ, ಹೌದಾ, ಶಾಲಾ ಕಾಲೇಜುಗಳು ಇವೆಲ್ಲವೂ ಸೇರಿ ಇದಕ್ಕೆ ನಾವು ಇವತ್ತು ಏನಂತ ಕರಿತಾ ಇದ್ದೀವಿ, ರಾಜ್ಯ ಅಂತ ಕರಿತೀವಿ. ರಾಜ್ಯ ಅಂತಂದರೆ ನಿಮ್ಗೆ ಗೊತ್ತಿದೆ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಈ ಥರ ಅಲ್ಲ, ಹೌದಾ? ಇಲ್ಲಿ ರಾಜ್ಯ ಅಂದರೆ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಆದಂಥ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ ಸ್ನೇಹಿತರೆ. ಅಂದರೆ ಒಂದು ದೇಶ ಇದೆ, ಆ ದೇಶದ ಒಳಗಡೆ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದು, ಅದಕ್ಕೆ ನಾವು ಇವತ್ತು ರಾಜ್ಯ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಒಂದು ಸಿಸ್ಟಮ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ, ಹೌದಾ? ಅಲ್ಲಿ ಸಾವಿರಾರು ರೀತಿಯಲ್ಲಿ ವೆರೈಟಿ ಫಾರ್ಮ್ನಲ್ಲಿ ಇರುವಂಥ ಒಂದು ವ್ಯವಸ್ಥೆಗಳು, ಅಂದರೆ ಸಾರ್ವಜನಿಕ ರಂಗದ ಒಂದು ಏನಂದರೆ ಸೌಲಭ್ಯಗಳಾಗಿರ್ಬೋದು, ಹೌದಾ, ಶಾಲಾ ಕಾಲೇಜುಗಳಾಗಿರ್ಬೋದು, ಆರೋಗ್ಯ ಸಂಬಂಧಪಟ್ಟಂತೆ ಆಗಿರ್ಬೋದು, ಸುಮಾರು ವಿಷಯಗಳ ಒಳಗೊಂಡಿರುವಂಥ ಒಂದು ವ್ಯವಸ್ಥೆ ಸ್ನೇಹಿತರೆ. ಅದರಲ್ಲಿ ಸರ್ಕಾರ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು ನಾವು ನೋಡುವಂಥದ್ದು, ಹೌದಾ? ಇದನ್ನು ಇವತ್ತು ರಾಜ್ಯ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಸ್ನೇಹಿತರೆ. ಅದರ ಪಾತ್ರ ಏನಿದೆ. ಮತ್ತು ಎರಡನೇದು ಏನಿದೆ ಅಂದರೆ ಕುಟುಂಬ ಅಂತ. ಕುಟುಂಬ ಅಂದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ, ಆಲ್ರೆಡಿ ಏನಾಗಿದೆ ಅಂದರೆ ವಿವಿಧ ರೀತಿಯಾದಂಥ ಉತ್ಪಾದನಾ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಇದು ಎರಡನೇ ವಲಯ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ, ಹೌದಾ? ಕುಟುಂಬ ವಲಯ, ಉದ್ಯಮ ಸಂಸ್ಥೆ ಮತ್ತು ಸರ್ಕಾರ. ಅದಲ್ಲದೆ ಅಂತಂದರೆ ಇನ್ನೊಂದು ಏನಂತ ಕರಿತಾ ಇದ್ದೀವಿ ಅಂದರೆ ಬಾಹ್ಯ ವಲಯ ಅಂತೇಳಿ, ಹೌದಾ? ಬಾಹ್ಯ ವಲಯ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅಲ್ಲಿ ಏನಂತಂದರೆ ಆಮದು ಇದೆ ಮತ್ತು ರಫ್ತು ಇದೆ ಅಂತ. ಇವೆಲ್ಲಗಳನ್ನು ಸೇರಿ ಒಂದು ವ್ಯವಸ್ಥೆಯನ್ನು ಮುನ್ನಡೆಸಲಿಕ್ಕೆ ಕಾರಣೀಭೂತವಾಗಿರುವಂಥದ್ದು. ಇಲ್ಲಿ ನಮ್ಗೆ ಕೊಟ್ಟಿರೋದು ಪ್ರಶ್ನೆಯಲ್ಲಿ ಎರಡು ವಲಯಗಳು, ಒಂದು ಸರ್ಕಾರ ಇದೆ ಮತ್ತು ಇನ್ನೊಂದು ಯಾವುದು ಅಂದರೆ ಕುಟುಂಬ ವಲಯ ಅಂತೇಳಿ, ಹೌದಾ? ಈ ಕುಟುಂಬ ವಲಯ ಏನು ಮಾಡ್ತಾ ಇದೆ, ಕಾರ್ಮಿಕರನ್ನು ಪೂರೈಕೆ ಮಾಡ್ತಾ ಇದೆ, ಹೌದಾ, ಶ್ರಮಿಕರನ್ನು ಪೂರೈಕೆ ಮಾಡ್ತಾ ಇದೆ. ಆ ಶ್ರಮಿಕರಿಗೆ ಮತ್ತು ಪ್ರತಿಯಾಗಿ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಆದಾಯವನ್ನು ಸೃಷ್ಟಿ ಮಾಡುವಂಥವು, ಹೌದಾ? ಆ ಆದಾಯದಿಂದ ಮತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ, ಮಾರುಕಟ್ಟೆಯಲ್ಲಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಕ್ಕೊಂದು ಪೂರಕವಾಗಿ ನಡೆಯುವಂಥ ಒಂದು ವ್ಯವಸ್ಥೆ ಇದು, ಹೌದಾ? ಈಗ ಮೊದಲನೇದಾಗಿ ನಾವು ನೋಡೋಣ. ಮೊದಲನೇದು ಯಾವುದು ಅಂದರೆ ಸರ್ಕಾರದ ಪಾತ್ರ ಏನು ಅಂತ, ಹೌದಾ? ನೋಡಿ, ಮೊದಲನೇ ಬಾರಿಗೆ ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿಶೀಲ ದೇಶಗಳೆರಡರಲ್ಲೂ ಖಾಸಗಿ ಬಂಡವಾಳಶಾಹಿ ವಲಯದ ಹೊರತಾಗಿ ರಾಜ್ಯವೆಂಬ ಸಂಸ್ಥೆಯು ಅಸ್ತಿತ್ವದಲ್ಲಿರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಅಭಿವೃದ್ಧಿಶೀಲ ಅನ್ನುವಂಥ ಒಂದು ರಾಷ್ಟ್ರ ಅಥವಾ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಆ ರಾಷ್ಟ್ರದಲ್ಲಿ ಒಂದು ವ್ಯವಸ್ಥೆ ಅನ್ನುವಂಥದ್ದು ಅಥವಾ ಒಂದು ರಾಜ್ಯ ಅನ್ನುವಂಥ ಒಂದು ವ್ಯವಸ್ಥೆ ಅಲ್ಲಿರುತ್ತೆ ಅಂತ. ಹಾಗಾದರೆ ಏನು ಅದು ರಾಜ್ಯ ಅಂತಂದರೆ ನಾವು ತಿಳ್ಕೊಳ್ಳೋಣ, ಹೌದಾ? ರಾಜ್ಯವೆಂಬ ಸಂಸ್ಥೆಯು ಅಸ್ತಿತ್ವದಲ್ಲಿರುತ್ತದೆ. ರಾಜ್ಯದ ಪಾತ್ರವು ಶಾಸನಗಳನ್ನು ರೂಪಿಸುವುದು. ನೋಡಿ ವಿದ್ಯಾರ್ಥಿಗಳೇ,
ಹೌದಾ, ಅವುಗಳನ್ನು ಜಾರಿಗೆ ತರುವುದು ಮತ್ತು ನ್ಯಾಯದಾನವನ್ನು ಮಾಡುತ್ತಿರುವುದನ್ನು ಒಳಗೊಂಡಿದೆ. ನೋಡಿ ವಿದ್ಯಾರ್ಥಿಗಳೇ, ಒಂದು ಕಡೆ ಕಾನೂನಿನ ಚೌಕಟ್ಟನ್ನು ರೂಪಿಸುವುದು, ಹೌದಾ, ಅದಕ್ಕೆ ನಾವು ಲಾ ಆ್ಯಂಡ್ ಆರ್ಡರ್ಸ್ ಅಂತ ಕರಿತಾ ಇದ್ದೀವಿ, ಹೌದಾ, ಕಾನೂನಿನ ಸುವ್ಯವಸ್ಥೆ ಅಂತ ಹೇಳ್ತಾ ಇದ್ದೀವಿ. ಅವುಗಳನ್ನು ರೂಪಿಸುವುದು ಮತ್ತು ರೂಪಿಸಿ ಅವುಗಳನ್ನು ಜಾರಿಗೆ ತರುವಂಥದ್ದು, ಶಾಸನಗಳನ್ನು ಮಾಡುವಂಥದ್ದು, ಹೌದಾ, ಆ ಶಾಸನಗಳನ್ನು ಮಾಡಿ ಅನುಷ್ಠಾನವನ್ನು ಗೊಳಿಸುವಂಥದ್ದು ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಅನ್ಯಾಯಗಳನ್ನು ಮೆಟ್ಟಿಸಿ ನ್ಯಾಯದಾನವನ್ನು ಕೊಡುವಂಥದ್ದು ಸ್ನೇಹಿತರೆ. ಇವೆಲ್ಲನೂ ಕೂಡ ರಾಜ್ಯಕ್ಕೆ ಒಳಪಟ್ಟಿರುವಂಥ ಒಂದು ಕಾರ್ಯಗಳು, ಹೌದಾ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ತೆರಿಗೆ ವಿಧಿಸುವುದು ಮತ್ತು ಸಾರ್ವಜನಿಕ ಮೂಲ ಸೌಕರ್ಯಗಳಾದಂಥ ನಿರ್ಮಾಣ, ಶಾಲಾ ಕಾಲೇಜುಗಳನ್ನು ನಡೆಸುವುದು, ಹೌದಾ, ಆರೋಗ್ಯ ಸೇವೆಗಳನ್ನು ಸೃಷ್ಟಿಸುವುದು, ಇವು ಎಲ್ಲನೂ ಕೂಡ ಒದಗಿಸುವಂಥ ಇತ್ಯಾದಿಗಳಿಗೆ ಹಣವನ್ನು ಖರ್ಚು ಮಾಡುವುದಲ್ಲದೆ ರಾಜ್ಯವು ಉತ್ಪಾದನೆಯನ್ನು ನಿರ್ವಹಿಸುವ ಹಲವು ನಿದರ್ಶನಗಳಿವೆ. ನೋಡಿ ವಿದ್ಯಾರ್ಥಿಗಳೇ, ಒಂದು ಕಡೆ ನೀವು ಕೇಳಿರ್ಬೋದು PSU ಅಂತ, ಹೌದಾ, PSU ಕೇಳಿದ್ದೀರಾ? ಒಂದು ನಿಮಿಷ ಸ್ನೇಹಿತರೆ, PSU ಅಂತ, PSU ಅಂದರೆ ಏನು ರೀ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಕರಿತಾ ಇದ್ದೀವಿ. ಸಾರ್ವಜನಿಕ ರಂಗದ ಒಂದು ಕೈಗಾರಿಕೆಗಳು ಅಥವಾ ಒಂದು ಘಟಕಗಳು ಅಂತ ಹೇಳಿ ಕರಿತಾ ಇದ್ದೀವಿ ಸ್ನೇಹಿತರೆ. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಿರುವಂಥ ಕಂಪನಿಗಳು, ಹೌದಾ, ಉದ್ಯಮ ಸಂಸ್ಥೆಗಳು. ಈ ಉದ್ಯಮ ಸಂಸ್ಥೆಗಳು ಅಲ್ಲಿ ಏನಾಗುತ್ತಾ ಇದೆ, ಉದ್ಯೋಗ ಸೃಷ್ಟಿಯನ್ನು ಮಾಡಿ ಜನರಿಗೆ ಒಂದು ಆದಾಯವನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸ ಇದು. ಎಲ್ಲನೂ ಕೂಡ ನಿರ್ವಹಣೆ ಕೇಂದ್ರ ಸರ್ಕಾರದ್ದು ಆಗಿರುವಂಥದ್ದು, ಹೌದಾ. ಇವೆಲ್ಲನೂ ಕೂಡ ಮೊದಲ ಬಾರಿಗೆ ರಾಷ್ಟ್ರದ ಒಂದು ಏನಂತಂದರೆ ಸ್ವತಂತ್ರ ಆದ ನಂತರ ಇವೆಲ್ಲ ಬಂದಿರುವಂಥದ್ದು. 1950 ಆದ ನಂತರ ಸುಮಾರು 1960-70 ದಶಕದಲ್ಲಿ ಈ ಒಂದು ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಇವುಗಳನ್ನೆಲ್ಲ ಎಸ್ಟಾಬ್ಲಿಷ್ ಆಯಿತು. ಆದರೆ ಮುಂದಿನ ದಿನದಲ್ಲಿ 1990ರಿಂದ ಅವುಗಳನ್ನೆಲ್ಲನೂ ಕೂಡ ಅದರದ್ದು ಒಂದು ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಬಂತು. ಅದೆಲ್ಲ ನಿಮ್ಗೆ ಗೊತ್ತಿದೆ, ಜಾಗತೀಕರಣದ ಪ್ರಭಾವ, ಹೌದಾ, ಉದಾರೀಕರಣದ ಒಂದು ಪ್ರಭಾವ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಏನಾಗ್ತಾ ಇದೆ, PSU ಬದಲಿ ಏನಾಗ್ತಾ ಇದೆ, ಖಾಸಗಿ ರಂಗದ ಒಂದು ಅಸ್ತಿತ್ವ ಬಂತು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ, ಹೌದಾ. ಸಾರ್ವಜನಿಕ ರಂಗ ಹೋಗಿ ಖಾಸಗಿ ರಂಗದ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳು, ಆನಂತರ ನಾವು ದೇಶದ ಅರ್ಥವ್ಯವಸ್ಥೆಯನ್ನು ವಿವರಿಸಲು ಬಯಸುವಾಗ ರಾಜ್ಯದ ಈ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ, ಹೌದು. ನಮ್ಮ ಅನುಕೂಲತೆಗೆ ರಾಜ್ಯವನ್ನು ಸೂಚಿಸಲು ಸರ್ಕಾರ ಎನ್ನುವ ಪದವನ್ನು ಬಳಕೆ ಮಾಡಲಾಗುತ್ತದೆ. ಅಂದರೆ ಏನ್ರಿ, ರಾಜ್ಯ ಹೇಳ್ದಂಗೆ ಇಲ್ಲಿ ಬರೀ ಒಂದು ಸ್ಟೇಟನ್ನು ರಿಪ್ರೆಸೆಂಟ್ ಮಾಡಲ್ಲ, ಅಲ್ಲಿರುವಂಥ ಒಂದು ಸಿಸ್ಟಮ್ ಅಂತ ಹೇಳ್ತಾ ಇದ್ದೀನಿ. ಆ ಸಿಸ್ಟಮ್ ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಅದನ್ನೇ ಇವತ್ತು ನಾವು ಕರಿತಾ ಇರುವಂಥದ್ದು ಸಿಸ್ಟಮ್ ಯಾವುದು ಅಂತಂತಂದರೆ ಅಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳು, ಹೌದಾ, ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟೀಸ್ಗಳು ಅಂತ ನಾವು ಕರಿತಾ ಇದ್ದೀವಿ. ಇವೆಲ್ಲನೂ ಕೂಡ ಅಲ್ಲಿ ಅದನ್ನು ಪರಿಗಣಿಸಬೇಕಾಗತ್ತೆ, ಹೌದಾ. ಸರ್ಕಾರ ಅಂದರೆ ಒಂದು ರಾಜ್ಯ ಅಂತಲ್ಲ, ಆ ರಾಜ್ಯಕ್ಕೆ ಒಳಪಟ್ಟಿರುವಂಥ ಎಲ್ಲ ಒಂದು ವ್ಯವಸ್ಥೆ, ಹೌದಾ, ಕಾನೂನಿನ ಚೌಕಟ್ಟಾಗಿರ್ಬೋದು, ಹೌದಾ, ಶಾಸನಗಳನ್ನು ರೂಪಿಸುವುದಾಗಿರ್ಬೋದು, ಶಾಲಾ ಕಾಲೇಜುವನ್ನು ನಿರ್ವಹಣೆ ಮಾಡುವಂಥದ್ದು ಆಗಿರ್ಬೋದು, ಹೌದಾ, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು, ಆರೋಗ್ಯದ ಒಂದು ಸೃಷ್ಟಿ ಮಾಡುವಂಥದ್ದು ಅಥವಾ ಆರೋಗ್ಯ ಕೇಂದ್ರಗಳನ್ನು ಸೃಷ್ಟಿ ಮಾಡಿ ಅವುಗಳಿಗೆ ಬಂದು ಜನಗಳಿಗೆ ಸೇವೆಗಳನ್ನು ಒದಗಿಸುವಂಥದ್ದು, ಇವೆಲ್ಲನೂ ಕೂಡ ಅದರಲ್ಲಿ ಬರುವಂಥ ಸ್ನೇಹಿತರೆ. ಇದು ನೆನಪಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಎರಡನೇ ಒಂದು ವಲಯ, ಕುಟುಂಬ ವಲಯ. ಇದು ಭಾಳ ತುಂಬ ದೊಡ್ಡ ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ಎಸ್, ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ, ನಿಮಗೊಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಸ್. ಕುಟುಂಬ ಅಂತಿದೆ, ಹೌದಾ, ಕುಟುಂಬ ವಲಯ ಅಂತ, ಹೌದಾ. ಏನಿದೆ ಅದರ ಪಾತ್ರ ಏನಂತ ಸ್ವಲ್ಪ ನಿಮ್ಗೆ ಲೆಂದಿ ಅನಿಸ್ಬೋದು, ದಯವಿಟ್ಟು ನೀವೇನು ಅನ್ಯತಾ ಭಾವಿಸ್ಕೊಳ್ಬೇಡಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ. ಇದು ನೀವು ಬರೆದ್ರೆ ತುಂಬ ಹೆಲ್ಪ್ ಆಗುತ್ತೆ, ಮಾರ್ಕ್ಸ್ಗಳು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೌದಾ. ಉದ್ಯಮಗಳು ಮತ್ತು ಸರ್ಕಾರವಲ್ಲದ ಕುಟುಂಬ ವಲಯ ಎಂದು ಕರೆಯಲಾಗುವ ಇನ್ನೊಂದು ಪ್ರಮುಖ ವಲಯ ಅರ್ಥವ್ಯವಸ್ಥೆಯಲ್ಲಿದೆ. ಆಲ್ರೆಡಿ 4 ವಲಯಗಳಿದೆ, ನೆನಪಿಟ್ಕೊಳ್ಳಿ. ಒಂದು ಕುಟುಂಬ ವಲಯ, ಹೌದಾ, ಸರ್ಕಾರ, ನೆಕ್ಸ್ಟ್ ಏನಂತಂದರೆ ಉತ್ಪಾದನಾ ವಲಯ, ಉತ್ಪಾದನಾ ಘಟಕ, ನೆಕ್ಸ್ಟ್ ಇನ್ನೊಂದು ಬಾಹ್ಯ ವಲಯ ಅಂತ. ಇವೆಲ್ಲ ಸೇರಿ 4 ವಲಯಗಳನ್ನು ಸೇರಿ ಇವತ್ತು ಒಂದು ವ್ಯವಸ್ಥೆ ಅಂತೇಳಿ ನಾವು ಕರಿತಾ ಇದ್ದೀವಿ. ಅದನ್ನೇ ಇವತ್ತು ಅರ್ಥವ್ಯವಸ್ಥೆ ಅಂತಲೂ ಕೂಡ ಕರಿಬೋದು. ಇಲ್ಲಿ ಕುಟುಂಬ ಎಂದರೆ ಅವರ ಸ್ವಂತ ಅನುಭವಕ್ಕೆ, ಹೌದಾ, ಸಂಬಂಧಿಸಿದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿ ಅಥವಾ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಜಂಟಿಯಾಗಿ ನಿರ್ವಹಿಸುವ ಅಥವಾ ನಿರ್ಧರಿಸುವ ವ್ಯಕ್ತಿಗಳ ಒಂದು ಸಮೂಹ.
ನೋಡಿ ವಿದ್ಯಾರ್ಥಿಗಳೇ, ಅಂದರೆ ಒಂದು ಕುಟುಂಬ ಅಂದರೆ ಏನ್ರಿ, ತನ್ನ ಒಂದು ಸ್ವಂತ ಅನುಭೋಗಕ್ಕೆ ಹೌದಾ ಸಂಬಂಧಿಸಿದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಂದು ಕುಟುಂಬ ಅಥವಾ ಒಬ್ಬ ವ್ಯಕ್ತಿ ಅಂತ ಹೌದಾ. ಅದಲ್ಲದೆ ಅನುಭೋಗಕ್ಕೆ ಸಂಬಂಧಪಟ್ಟಂಥ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಂದು ಜಂಟಿ ಕಾರ್ಯನಿರ್ವಹಿಸುವಂಥ ಒಂದಿಷ್ಟು ಸಮೂಹಗಳಾಗಿರುತ್ತೆ, ವ್ಯಕ್ತಿಗಳ ಒಂದು ಸಮೂಹ ಅಂತ. ಅದನ್ನು ಇವತ್ತು ಕುಟುಂಬ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಹೌದಾ. ಈ ಕುಟುಂಬವು ಕೂಡ ಉಳಿಸುತ್ತದೆ ಮತ್ತು ತೆರಿಗೆಯನ್ನು ಪಾವತಿಸುತ್ತದೆ. ನೋಡಿ, ಒಂದಿಷ್ಟು ಅಮೌಂಟ ನಿಮ್ಗೆ ಗೊತ್ತಿದೆ. ಎಕ್ಸಾಂಪಲ್ ನಾವು ತೆಗೆದುಕೊಳ್ಬೇಕಾದ್ರೆ y ಏನಂತ ಹೇಳ್ತಾ ಇದ್ದೀವಿ, C+S ಅಂತ ತಗೋತೀವಿ C+S ಅಂತ. ಸಿ ಅಂದರೆ ಅನುಭೋಗ ನೆನಪಿಟ್ಕೊಳ್ರಿ, ಎಸ್ ಅಂದರೆ ಸೇವಿಂಗ್ ಅಂತ ಹೌದಾ, ವೈ ಅಂದರೆ ಆದಾಯ ಅಂತ ಹೌದಾ. ಆದಾಯ 10,000 ಇದೆ ಅಂತ ನಾವು ಅಂದ್ಕೊಳ್ಳೋಣ. ಅದರಲ್ಲಿ 10,000ದಲ್ಲಿ 5,000 ಅನುಭೋಗ ಮಾಡ್ತಾಯಿದ್ರಿ, ಇನ್ನು ಉಳಿದ 5,000ನ ಮುಂದಿನ ಒಂದು ಫ್ಯೂಚರ್ಗೋಸ್ಕರ ನೀವು ಅದನ್ನು ಎತ್ತಿಡ್ತಾ ಇದ್ರಿ ಅಂತ ಅರ್ಥ ಸ್ನೇಹಿತರೆ. ಈ ಥರ ಒಂದು ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ, ಆರ್ಥಿಕ ಚಟುವಟಿಕೆಗಳಿಂದ ಕುಟುಂಬವು ಹಣ ಅಥವಾ ಆದಾಯವನ್ನು ಪಡೆಯುತ್ತಾರೆ ಹೌದಾ. ಕುಟುಂಬವು ಜನರನ್ನು ಒಳಗೊಂಡಿದೆ. ಈ ಜನರು ಉದ್ಯಮಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಕೂಲಿಯನ್ನು ಸಂಪಾದಿಸುತ್ತಾರೆ. ಅವರು ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡಿ ವೇತನವನ್ನು ಗಳಿಸುತ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಕುಟುಂಬ ವಲಯದಿಂದ ಎಲ್ಲ ಕಡೆ ಏನು ಅಂತಂದರೆ ಫ್ಯಾಕ್ಟ್ರಿ ವರ್ಕರ್ಸ್ ಆಗಿ ನೇಮಕ ಆಗುತ್ತಾರೆ. ಒಂದಿಷ್ಟು ಜನರು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತಾರೆ, ಕೆಲವೊಬ್ಬರು ಸ್ಟೇಟ್ ಗೌರ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಹೌದಾ. ವಿವಿಧ ಇಲಾಖೆಗಳಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ ಅವರಿಗೆ ಒಂದಿಷ್ಟು ಆದಾಯ ಬರುತ್ತೆ. ಆದಾಯಕ್ಕೆ ನಾವು ಸಂಬಳ ಅಂತ ಕರಿತಾ ಇದ್ದೀವಿ, ಕೂಲಿ ಅಂತ ಕರಿತಾ ಇದ್ದೀವಿ, ಬೇರೆ ಬೇರೆ ಹೆಸರಿನಿಂದ ನಾವು ಅದನ್ನು ತೊಗೊಳ್ತೀವಿ. ಅದನ್ನು ತೊಗೊಂಡು ಮುಂದೆ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, ಅದನ್ನೇ ತೊಗೊಂಡು ಮುಂದೆ ಅದನ್ನು ಮಾರುಕಟ್ಟೆಯಲ್ಲಿ ಮತ್ತೆ ನಾವೇ ಅದನ್ನು ಡಿಮ್ಯಾಂಡ್ ಕ್ರಿಯೇಟರ್ ಆಗ್ತೀವಿ ಹೌದಾ. ಬೇಡಿಕೆಯನ್ನು ಸೃಷ್ಟಿ ಮಾಡ್ತೀವಿ, ನೆನಪಿರಲಿ ನಿಮಗೆ ಹೌದಾ. ಹೌದು, ಅವರು ಉದ್ಯಮಗಳ ಮಾಲೀಕರಾಗಿರುತ್ತಾರೆ ನೋಡ್ರಿ. ಅದರೊಳಗೆ 100 ಜನ ಇದ್ದಾರೆ ಅಂದರೆ ಒಬ್ಬರು ಇಬ್ಬರು ಮಾಲೀಕರಾಗ್ತಾರೆ. ಉಳಿದವರೆಲ್ಲ 80-88% ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲಸಗಳಲ್ಲಿ ವಿವಿಧ ಒಂದು ಸೆಕ್ಟರ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಹೌದಾ. ಒಂದಿಷ್ಟು IAS IPS ಅಧಿಕಾರಿಗಳಾಗಿರ್ತಾರೆ ಹೌದಾ. ಒಂದಿಷ್ಟು ಜನರು ಏನು ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ನಮೆಂಟ್ ಒಂದು ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಉಳಿದವರು ಒಂದಿಷ್ಟು ಜನ ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ಹೋಗ್ತಾರೆ. ಮತ್ತು ಅದರಲ್ಲಿ ಲಾರ್ಜ್ ನಂಬರ್ ಆಫ್ನಲ್ಲಿ ಎಲ್ಲನೂ ಕೂಡ ಬೇರೆ ಬೇರೆ ಒಂದು ವಿಭಾಗಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಹೌದಾ. ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಆಗಿರ್ತಾರೆ ಸ್ನೇಹಿತರೆ ಹೌದಾ. ನೋಡಿ, ಆಮೇಲೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಲಾಭವನ್ನು ಗಳಿಸ್ತಾರೆ. ಯಾರು? ಇಲ್ಲಿ ಉದ್ಯಮ ಮಾಲೀಕರು, ನೆನಪಿರಲಿ ವಿದ್ಯಾರ್ಥಿಗಳೇ ಹೌದಾ. ಕುಟುಂಬದವರಿಂದ ಹೌದಾ ಬರುವ ಬೇಡಿಕೆ ಇಲ್ಲದೆ ಹೌದಾ ಉದ್ಯಮಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಮಾರುಕಟ್ಟೆ ನಿಜವಾಗಿಯೂ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟ್ ಇದು. ಯಾವಾಗ ಮಾರ್ಕೆಟ್ನಾಗ ಡಿಮ್ಯಾಂಡ್ ಇರುವುದಿಲ್ಲ ಅಲ್ಲಿ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಹೌದಾ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಯಾವ ರೀತಿ ಆಗುತ್ತೆ ಅಂತಂದರೆ ಅಲ್ಲಿ ಸಪ್ಲೈಯನ್ನು ಡಿಸೈಡ್ ಆಗುತ್ತೆ. ಅಲ್ಲಿ ಬೇಕಾಗಿರುವಂಥದ್ದು ಡಿಮ್ಯಾಂಡ್. ಆ ಡಿಮ್ಯಾಂಡ್ ಇದ್ದಾಗೆ ಅವ್ರೇನು ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ಪಿ ಬೆಲೆಗೆ ಅಲ್ಲಿ ಕ್ವಾಂಟಿಟಿಯನ್ನು ಸಪ್ಲೈ ಮಾಡ್ತಾರೆ ಅಂತ ಅರ್ಥ. ಆವಾಗ ಅದು ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಆಗುತ್ತೆ ಹೌದಾ. ಇದಂತೂ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಇಂಥವು ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಬೇಡಿಕೆ ಇರಬೇಕು. ಆ ಬೇಡಿಕೆ ಯಾವಾಗ ಬರುತ್ತೆ, ನಮ್ಮ ಕಿಸೆಯನ್ನು ಪಾಕೆಟನ್ನು ಫುಲ್ ಆದಾಗ ಹೌದಾ. ನಮ್ಗೆ ಆದಾಯ ಬಂದಾಗ ನಾವು ಅವಾಗ ಏನು ಮಾಡ್ತಾಯಿದ್ದೀವಿ, ನಮ್ಗೆ ಏನು ಬೇಕು ಅದನ್ನೆಲ್ಲನೂ ಕೂಡ ಕೊಂಡ್ಕೊಳ್ತೀವಿ. ಅವಾಗ ಮಾರುಕಟ್ಟೆಯಲ್ಲಿ ಒಂದು ಅರ್ಥವ್ಯವಸ್ಥೆ ನಡೆಯುವಂಥ ಒಂದು ವ್ಯವಸ್ಥೆ ಸ್ನೇಹಿತರೆ ಹೌದಾ. ಹೌದು, ಕುಟುಂಬದವರಿಂದ ಬರುವ ಬೇಡಿಕೆ ಇಲ್ಲದೆ ಯಾವ ಒಂದು ಉದ್ಯಮ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಮಾರುಕಟ್ಟೆ ನಿಜವಾಗಿಯೂ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಹೌದು, ಅವರು ಭೂಮಿಯನ್ನು ಗುತ್ತಿಗೆ ನೀಡುವ ಮೂಲಕ ಗೇಣಿಯನ್ನು ಗಳಿಸಬಹುದು. ಅಂದರೆ ಏನ್ರಿ, ಒಂದಿಷ್ಟು ಜನ ಭೂಮಿಯನ್ನು ಕೊಡೋದ್ರಿಂದಾಗಿ ಅವರಿಗೆ ಏನು ಬರ್ತಾ ಇದೆ, ಗೇಣಿ ಅಂತ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಜಾಗ ಬೀಳ್ಬಿಟ್ಟಲ್ಲಿ ಅಲ್ಲೆಲ್ಲನೂ ಕೂಡ ಟವರನ್ನು ಫಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಆವಾಗ ಆ ಟವರ್ ಕಂಪನಿ ಏನು ಮಾಡ್ತಾಯಿದೆ, ತಿಂಗಳಿಗೆ ಒಂದಿಷ್ಟು ಸಂಭಾವನೆ ಅಂತ ಕೊಡುತ್ತಾರೆ, ರೆಂಟ್ ಅಂತ ಕೊಡ್ತಾರೆ ವಿದ್ಯಾರ್ಥಿಗಳೇ. ಒಂದು 30,000 40,000. ಯಾಕಂದರೆ ಆ ಭೂಮಿ ಏನಾಗಿರ್ತಾ ಇದೆ, ಅದು ಯಾವುದಕ್ಕೂ ಯೂಸ್ ಆಗಿರುವುದಿಲ್ಲ. ಹಾಗಾಗಿ ಅಲ್ಲಿ ಆ ಒಂದು ಕಂಪನಿಯ ಒಂದು ಏನು ಟವರ್ ಹಾಕಿರೋದ್ರಿಂದಾಗಿ ಆ ಕಂಪನಿಯವರಿಗೆ ಒಂದು ರೆಂಟ್ ಅಂತ ಬಾಡಿಗೆ ಅಂತ ಕೊಟ್ಟಿರುತ್ತೆ. ಯಾರು? ಭೂಮಿಯ ಮಾಲೀಕನಿಗೆ ಹೌದಾ. ಹೌದು, ಅದೇ ರೀತಿ ನಾವು ಯಾವುದೋ ಒಂದು ಉದ್ಯಮ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಾಗಿದೆ, ಒಂದು ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಅಂತಂದರೂ ನಮಗೊಂದಿಷ್ಟು ಅದಕ್ಕೆ ಆದಂಥ ಒಂದು ಲ್ಯಾಂಡ್ ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆ ಲ್ಯಾಂಡಿಗೆ ನಾವು ಒಂದಿಷ್ಟು ಏನು ಮಾಡಬೇಕಾಗತ್ತೆ, ರೆಂಟನ್ನು ಕಟ್ಟಲೇಬೇಕಾಗತ್ತೆ ಹೌದಾ. ನಮ್ಮ ಫ್ಯಾಮಿಲಿ ಮನೆ ಸ್ವಂತ ಇರಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಬಾಡಿಗೆಯಲ್ಲಿ ಉಳಿದು ಬಾಡಿಗೆನ ಕೊಡಬೇಕಾಗತ್ತೆ ಹೌದಾ. ಹೌದು, ಅದೇ ಥರ ಉತ್ಪಾದನಾ ಒಂದು ಸಾಧನೆಗಳಿಗೂ ಕೂಡ ಏನು ಬೇಕಾಗತ್ತೆ, ಗೇಣಿ ಕೊಡಬೇಕಾಗತ್ತೆ ಅಂತ ಅರ್ಥ.
ಹೌದಾ, ಅಥವಾ ಬಂಡವಾಳವನ್ನು ಸಾಲವಾಗಿ ನೀಡುವ ಮೂಲಕ ಬಡ್ಡಿಯನ್ನು ಗಳಿಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಒಂದೊಂದು ಸಲ ಸೊ ನಮ್ಮಲ್ಲಿ ಜಾಸ್ತಿ ಅಮೌಂಟ್ ಇತ್ತಂದರೆ ನಾವೇನು ಮಾಡ್ತಾ ಇದ್ದೀವಿ, ಸೊ ಅಲ್ಲಿ ಬ್ಯಾಂಕ್ನಲ್ಲಿ ಇಡೋದ್ರಿಂದ ನಮಗೆ ಯಾವುದೇ ರೀತಿಯಂಥ ಒಂದು ಇನ್ಕಮ್ ಬರುವುದಿಲ್ಲ ಅಥವಾ ಅದಕ್ಕೆ ಇಂಟ್ರೆಸ್ಟ್ ಬರಲ್ಲ ವಿದ್ಯಾರ್ಥಿಗಳೇ. ಅದನ್ನೇ ನಾವು ಬೇರೆ ಕಡೆ ಏನಾದರೂ ಶೇರ್ನಲ್ಲಿ ಹಾಕಿದರೆ ಸಾಕಷ್ಟು ನಮಗೆ ಲಾಭವೂ ಬರುತ್ತೆ, ನಷ್ಟವೂ ಭಯ ಇರುತ್ತೆ. ಬಟ್ ಅದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಹಾಕಬೇಕಾಗತ್ತೆ. ಹೌದಾ, ಅವಾಗ ನಾವು ಅದರದ್ದು ಸಾಕಷ್ಟು ಪ್ರಾಫಿಟನ್ನು ಗಳಿಸ್ಕೊಳ್ತೀವಿ ಸ್ನೇಹಿತರೆ. ಸೊ ಇದಕ್ಕೆ ಅದರಿಂದನೂ ನಮಗೆ ಎಷ್ಟೋ ಇಂಟ್ರೆಸ್ಟನ್ನು ಬರುತ್ತೆ ವಿದ್ಯಾರ್ಥಿಗಳೇ, ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಬಡ್ಡಿ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಕುಟುಂಬ ವಲಯದಿಂದ ನಡೆಯುವಂಥದ್ದು. ಹಾಗಾದರೆ ಇಲ್ಲಿ ಕುಟುಂಬ ವಲಯ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ವಲಯ. ಹೌದಾ, ಅದಕ್ಕೆ ಇಲ್ಲಿ ಕುಟುಂಬ ಮತ್ತು ಸರ್ಕಾರ ಎರಡೂ ಏನಾಗಿದೆ ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹೌದಾ, ಇಲ್ಲಿ ಏನಾಗುತ್ತೆ ಅಂದರೆ ಸೊ ಹೆಡ್ನೂ ಬೇಕು ಮತ್ತು ಟೈಲ್ನೂ ಬೇಕು ಅಂತ. ಸೊ ಇಲ್ಲಿ ಎರಡೂ ಕೂಡ ಮುಖಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಅದಕ್ಕೆ ಸೊ ಇಲ್ಲಿ ಸರ್ಕಾರದ ಒಂದು ಪಾತ್ರ ಮತ್ತು ಕುಟುಂಬ ವಲಯದ ಪಾತ್ರ ಒಂದು ಅಮೋಘವಾಗಿ ಇರುವಂಥದ್ದು. ಸೊ ಇದು ಈ ಒಂದು ಕಾನ್ಸೆಪ್ಟಿಗೆ ಇರುವಂಥ ಒಂದು ಕಂಟೆಂಟ್ ವಿದ್ಯಾರ್ಥಿಗಳೇ. ಇದು ಸಫಿಷಿಯೆಂಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ಇರುವಂಥ ಕಂಟೆಂಟ್ ಇದು. ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನೇ ಎಲ್ಲರೂ ಕೂಡ ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಹೌದಾ, ಅವಾಗ ನಿಮಗೆ ತುಂಬ ಸೊ ಫುಲ್ ಮಾರ್ಕ್ಸ್ ಬರುತ್ತೆ, ಯಾವುದೇ ಮಾರ್ಕ್ಸ್ ಕಟ್ ಆಗೋದಿಲ್ಲ ವಿದ್ಯಾರ್ಥಿಗಳು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಹೌದಾ, ಇದು ನನ್ನ ಪ್ರಕಾರ ಫಸ್ಟ್ ಪ್ರಯಾರಿಟಿ ಅಂತಲೇ ನಾನು ಹೇಳ್ತೀನಿ. ಹೌದಾ, ಎಲ್ಲ ಎಕ್ಸಾಮ್ದಲ್ಲಿ ನೋಡ್ತಾ ಇದ್ದೀನಿ, ಇದು ಕಂಪಲ್ಸರಿ ಕ್ವಶನ್ ಕೊಡ್ತಾ ಇದ್ದಾನೆ ನನ್ನ ಸ್ನೇಹಿತರೆ. ಇದು ಬಿಟ್ಟರೆ ಎರಡನೇ ಕ್ವಶನ್ಸು ಬೇರೆ ಇದೆ. ಹೌದಾ, ಅಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತದಲ್ಲ ಡಿಫರ್ಸ್. ಹೌದಾ, ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಹೇಗೆ ಭಿನ್ನವಾಗಿದೆ ಅಂತ, ಅದು ಎರಡನೇ ಇಂಪಾರ್ಟೆಂಟ್ ಇದೆ. ಅದು ನಾಳೆಯ ವಿಡಿಯೋನಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಇವತ್ತಿನ ಕಂಟೆಂಟು. ಇದೇ ರೀತಿ ಇದನ್ನು ಶಾರ್ಟಾಗಿ ತೊಗೊಂಡ್ರೆ ಇದನ್ನು ನಡೀತೆ ಸ್ನೇಹಿತರೆ, ಬಟ್ ಇದಕ್ಕೆ ತುಂಬ ಮಾರ್ಕ್ಸ್ ಬರುವುದಿಲ್ಲ. ಹೌದಾ, ಇದರಲ್ಲಿ ಏನಾಗುತ್ತೆ ಅಂದರೆ 3 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಸರ್ಕಾರದ ಪಾತ್ರ ಇದೆ ಮತ್ತು ಕುಟುಂಬ ವಲಯದ ಪಾತ್ರ ಅಂತಿದೆ. ಹೌದಾ, ಇದು ನಮಗೆ ಎವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ ನೋಡ್ರಿ, ಅವ್ರಿಗೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಅವರು ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಯಾಕಂದರೆ ಅವರಿಗೆ ರಿಸ್ಕ್ ಇರೋದಿಲ್ಲ. 3 ಮಾರ್ಕ್ಸ್ ಬಂದರೂ ಬರಲೇ ನಡೀತೆ ಅಂತ ಅನ್ನೋವಂಥ ಒಂದು ಮನೋಭಾವನೆ ಇರುತ್ತಾರೆ. ಹಾಗಾಗಿ ಅವರಿಗೆ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಬಟ್ ನೀವು ಕೂಡ ಇದನ್ನೇ ದಯವಿಟ್ಟು ಪ್ರಾಕ್ಟೀಸ್ ಮಾಡಬೇಡಿ ಸ್ನೇಹಿತರೆ. ಓಕೆ, ಸೊ ಮೇಲ್ಗಡೆ ಇದ್ದಿದ್ದು ಬರೀರಿ. ಇದು ನನ್ನ ಯೂಟ್ಯೂಬ್ ಚಾನಲ್ಸು. ಹೌದಾ, ರವಿ ಎಕನಾಮಿಕ್ಸ್ ಅಂತ ಅಥವಾ ಎಕನಾಮಿಕ್ಸ್ ರವಿ ಅನ್ನುವಂಥದ್ದು ನನ್ನ ಯೂಟ್ಯೂಬ್ ಚಾನಲ್ 7076. ದಯವಿಟ್ಟು ಇದನ್ನು ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಕಳಿಸಿ ಸ್ನೇಹಿತರೆ. ಆಮೇಲೆ ಸೊ ಎಲ್ಲರೂ ಕೂಡ ಯಾರೆಲ್ಲ ಫಸ್ಟಿಗೆ ನೋಡ್ತಾ ಇದ್ರಿ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಓಕೆ, ತುಂಬ ಹೃದಯದ ಧನ್ಯವಾದಗಳು.